ಇವತ್ತು ಐತಿಹಾಸಿಕ ದಿನಕ್ಕೆ ಸಿದ್ದು ನಿವಾಸ ಸಾಕ್ಷಿ ಆಯಿತು ಅಂತ ಹೇಳ್ಬೋದು. ರಾಜ್ಯದ ಸಿಎಂ ಪಟ್ಟ ಏನಿದೆ ಹಾಗೆ ಪದಗ್ರಹಣಕ್ಕೂ ಮುನ್ನವೇ ಡಿಕೆ ಶಿವಕುಮಾರ್ಗೆ ಡಿಚ್ಚಿ ಆರಂಭ ಆಗಿದೆ. ವಚನದ ಮೂಲಕವೇ ಚಾಟಿ ಬೀಸಿದ್ರ ಎಂಬಿ ಪಾಟೀಲ್. ಬಸವಣ್ಣನ ವಚನದ ಮೂಲಕವೇ ಡಿಕೆಶಿಗೆ ಎಂಬಿ ಪಾಟೀಲ್ ಟಾಂಗ್ ಕೊಡೋಕ್ ಮುಂದಾಗಿದ್ದಾರೆ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ. ಇದ್ದಡೇನೋ ಶಿವ ಶಿವ, ಹೋದಡೇನೋ ಬಸವಣ್ಣನವರ ವಚನ. ಕೂಡಲ ಸಂಗಮ ದೇವಯ್ಯ, ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ. ಬಸವಣ್ಣನವರ ಒಂದು ವಚನವನ್ನ ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಸಚಿವ ಎಂಬಿ ಪಾಟೀಲ್ ಅವರು. ಈ ರೀತಿಯಾಗಿ ಟಾಂಟ್ ಕೊಡೋಕೆ ಡಿಕೆ ಶಿವಕುಮಾರ್ ಅವ್ರಿಗೆ ಆರಂಭ ಮಾಡಿದ್ರ. ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ, ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ. ಇದ್ದಡೇನೋ ಶಿವ ಶಿವ, ಹೋದಡೇನೋ ಕೂಡಲ ಸಂಗಮ ದೇವಯ್ಯ, ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ. ಅರ್ಥ ನೋಡ್ತಾ ಹೋಗ್ತಾನ. ಈ ಪ್ರೀತಿ ಇಲ್ಲದ ಸಂಬಂಧವನ್ನ ತೋರಿಸುತ್ತೆ. ಅಂದ್ರೆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಗಂಡನ ಮೇಲೆ ಪ್ರೀತಿ ಮತ್ತೆ ಗೌರವ ಇಲ್ಲದಂತ ಹೆಂಡತಿ ಮನೆಯಲ್ಲಿ ಇದ್ರು ಒಂದೇ, ಇಲ್ಲದೆ ಇದ್ರು ಒಂದೇ, ಇನ್ನು ಹೋದ್ರು ಒಂದೇ. ಅಲ್ಲಿ ಬಾಂಧವ್ಯಕ್ಕೆ ಬೆಲೆ ಇರೋದಿಲ್ಲ. ಗಂಡ ಹೆಂಡತಿ ಹೆಸರಿಗಷ್ಟೇ. ಅಂತವ್ರಿದ್ರೇನು ಬಿಟ್ರೇನು. ಭಕ್ತಿ ಇಲ್ಲದ ಪೂಜೆ ಅಂದ್ರೆ ಲಿಂಗದ ಮೇಲೆ ನಿಷ್ಠೆ ಇಲ್ಲದೆ ಮಾಡುವಂತ ಪೂಜೆ, ಅದೇ ರೀತಿ ಇಷ್ಟಲಿಂಗದ ಮೇಲೆ ಅಥವಾ ದೇವರ ಮೇಲೆ ನಿಜವಾಗ್ಲೂ ನಂಬಿಕೆ ಇರುವಂತ ನಿಷ್ಠೆ ಇಲ್ಲದೆ ಭಕ್ತ ಮಾಡುವಂತ ಪೂಜೆ, ಅದು ಕೂಡ ವ್ಯರ್ಥ. ಅಂಥವನು ಭಕ್ತ ಅಂತ ಹೇಳಿಸ್ಕೊಳ್ಳೋದೇ ಏನು, ಬಿಟ್ರೇನು ಅಷ್ಟೇ. ಉದಾಹರಣೆ, ಇದನ್ನ ಬಸವಣ್ಣನವರು ಒಂದು ಸುಂದರ ಉದಾಹರಣೆ ಮೂಲಕ ವ್ಯವಹಾರ ಮಾಡ್ತಾರೆ. ಹಾಲು ಕೊಡದ ಹಸುವಿನ ಬಳಿ ಹಾಲು ಕುಡಿಯದ ಕರುವನ್ನ ಬಿಟ್ರೆ ಅದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಎಂಬಿ ಪಾಟೀಲ್ ಅವರು, ವ್ಯರ್ಥ. ಹಾಗಾದ್ರೆ ಎಂಬಿ ಪಾಟೀಲ್ ಮಾಡಿರೋ ವಚನದ ಅರ್ಥ ಏನು? ಕರೆಯದ ಹಸುವಿಗೆ ಕುಡಿಯದ ಕರುವ ಕೂಡಿದಂತೆ. ಹಸು ಹಾಲು ಕೊಡುವಂಥದ್ದು, ಕರು ಹಾಲು ಕುಡಿಯುವಂಥದ್ದಲ್ಲ. ಆದ್ರೆ ಹಸುವಿಗೆ ಹಾಲನ್ನ ಕೊಡುವಂತ ಶಕ್ತಿ ಇದೆ, ಕರುವಿಗೆ ಹಾಲನ್ನ ಕುಡಿಯುವಂತ ಹಕ್ಕು ಇದೆ. ಅದರಂತೆ ಲಿಂಗಕ್ಕೆ ಸಕಲ ಪದಾರ್ಥಗಳನ್ನ ನೀಡುವಂತ ಶಕ್ತಿ ಇದೆ. ಭಕ್ತರಿಗೆ ಅವುಗಳೆಲ್ಲವನ್ನ ಪಡೆದು ಅನುಭವಿಸುವಂತ ಹಕ್ಕಿದೆ. ಆದ್ರೆ ಭಕ್ತ ದೇವರಲ್ಲಿ ನಿಷ್ಠೆಯುಳ್ಳವನಾಗಿದ್ದಲ್ಲಿ ಮಾತ್ರ, ದೃಢ ಮನಸ್ಸು ಉಳ್ಳವನಾಗಿದ್ದಲ್ಲಿ ಲಿಂಗ ಕರೆಯದ ಹಸುವಿನ ಕೊಳ್ಳುವಂಥದ್ದು, ಭಕ್ತ ಕುಡಿಯದ ಕರು ಅನ್ನಿಸ್ಕೊಳ್ತಾನೆ ಅಂತ. ಅಂದ್ರೆ ಎಲ್ಲವನ್ನ ಕೊಟ್ರು, ತ್ಯಾಗ ಮಾಡಿದ್ರು ಸಿದ್ದರಾಮಯ್ಯನವರು. ಆದ್ರೆ ಅರ್ಹತೆ ಇದೆಯಾ ಅಂತ ಪ್ರಶ್ನೆ ಮಾಡೋ ತರ ಇದೆ. ಕರುವಿನ ಹಾಲನ್ನ ಕುಡಿಯುವಂತ ಹಕ್ಕು ಇದೆ, ಅದರಂತೆ ಲಿಂಗಕ್ಕೆ ಸಕಲ ಪದಾರ್ಥಗಳನ್ನ ನೀಡುವಂತ ಶಕ್ತಿಯೂ ಕೂಡ ಇದೆ. ಅಂದ್ರೆ ದೇವರಿಗೆ, ಭಕ್ತರಿಗೆ ಅವುಗಳೆಲ್ಲವನ್ನ ಪಡೆದು ಅನುಭವಿಸುವಂತ ಹಕ್ಕು ಕೂಡ ಇದೆ, ಅಂದ್ರೆ ರಾಜ್ಯದ ಜನತೆಗೆ. ಆದ್ರೆ ಭಕ್ತ ದೇವರಲ್ಲಿ ನಿಷ್ಠೆಯುಳ್ಳವನಾಗಿದ್ದಲ್ಲಿ, ದೃಢ ಮನಸ್ಸುಳ್ಳವನಾಗಿದ್ದಲ್ಲಿ ಲಿಂಗ ಕರೆಯದ ಹಸುವೆನಿಸಿಕೊಳ್ಳುವುದು. ಸಾಕಷ್ಟು ವಿಚಾರಗಳನ್ನ ತಲೆಯಲ್ಲಿಟ್ಕೊಂಡು ಈ ಒಂದು ವಚನಗಳನ್ನ ಕೋಟ್ ಮಾಡ್ತಾ ಇದ್ದಾರೆ ಎಂಬಿ ಪಾಟೀಲ್ ಅವರು. ಒಟ್ಟಿನಲ್ಲಿ ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ಡಿಕೆ ಶಿವಕುಮಾರ್ ಅವರಿಗೆ ನೀಡಿರುವಂತ ಅಧಿಕಾರ ಹಸ್ತಾಂತರ ಮಾಡಿರುವಂತದ್ದು ಇದೆಯಲ್ಲ ಸಿಎಂ ಸಿದ್ದರಾಮಯ್ಯನವರು, ಅವರು ಎಷ್ಟರ ಮಟ್ಟಿಗೆ ಇದಕ್ಕೆ ಅರ್ಹರಾಗಿದ್ದಾರೆ ಅನ್ನೋದನ್ನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಸವಣ್ಣನವರ ವಚನಗಳನ್ನ ಇಲ್ಲಿ ನೆನೆದು ತಮ್ಮ ಎಕ್ಸ್ ಖಾತೆ ಮೂಲಕ ಟಾಂಟ್ ಕೊಡೋಕ್ ಮುಂದಾಗಿದ್ದಾರೆ.